ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬುಧವಾರದ ಶುಭೋದಯ. ಒಬ್ಬರು ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡಿದರು. ಏನಂತ, ನಮಗೆ ಲೈವ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಲೈವ್ ಮಾಡ್ತಿದ್ವಿ, ಇವಾಗ ಲೈವ್ ಮಾಡೋದಕ್ಕೆ ಆಗ್ತಿಲ್ಲ, ಅದು ಡಿಸೇಬಲ್ ಆಗಿದೆ, ಏನಕ್ಕೆ ಅಂತ ಒಬ್ಬರು ಕಮೆಂಟ್ನ ಹಾಕಿದರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಲೈವ್ನ ಮಾಡಬೇಕು ಅಂತ ಅಂದರೆ ತುಂಬ ರೂಲ್ಸ್ಗಳನ್ನ ಇಟ್ಟಿರ್ತಾರೆ, ಅದ್ರ ಪ್ರಕಾರ ನಾವು ಲೈವ್ನ ಮಾಡಬೇಕು. ನಮ್ಮ ಚಾನಲಲ್ಲಿ 50 ಸಬ್ಸ್ಕ್ರೈಬರ್ ಆದಮೇಲೆ ನಾವು ಲೈವ್ ಮಾಡೋದಕ್ಕೆ ಸಾಧ್ಯ. 50 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೆ ಲೈವ್ ಮಾಡೋದಕ್ಕೆ ಆಗಲ್ಲ. 50 ಸಬ್ಸ್ಕ್ರೈಬರ್ ಆದ ತಕ್ಷಣ ಏನು ಮಾಡ್ತಾರೆ, ಎಲ್ಲರೂ ವಾಚ್ ಅವರು ಮತ್ತು ಸಬ್ಸ್ಕ್ರೈಬ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಎಲ್ಲರೂ ಕೂಡ ಲೈವ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಲೈವ್ನ ಹೆಂಗೆ ಬೇಕಂಗೆ ಲೈವ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ತುಂಬಾ ರೂಲ್ಸ್ ಇರ್ತವೆ. ಏನಪ್ಪ ಅಂತ ಅಂದರೆ, ನನಗೇನು ಇನ್ಫಾರ್ಮೇಷನ್ನ ಲೈವ್ ಬಗ್ಗೆ ಹೇಳ್ತೀನಿ. ಪ್ಲೀಸ್ ಫುಲ್ಲು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಹೊಸ್ದಾಗಿ ವಿಡಿಯೋನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಹೈಪ್ ಇರುತ್ತೆ, ಅದನ್ನು ನೋಡಿ ಅಂತ ಕೇಳ್ಕೊತೀನಿ. ಏನಪ್ಪ ಅಂತಂದರೆ, ಲೈವ್ ಬಗ್ಗೆ ನಾನು ಚಾನಲ್ನ ಓಪನ್ ಮಾಡಿದಾಗ ಲೈವ್ ಬಗ್ಗೆ ನನಗೂ ಕೂಡ ಗೊತ್ತಿರಲಿಲ್ಲ. ಸುಮಾರು ಜನ ಲೈವ್ ಬರೋದನ್ನ ನೋಡಿ ಏನು ಯೂಸ್ ಇದೆ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಕೂಡ ಲೈವ್ ಬರ್ತಾ ಇರೋದು. ಸುಮಾರು ಜನ ಏನು ಅಂದ್ಕೊಬಿಟ್ಟಿದ್ದಾರೆ, ಲೈವ್ ಬರೋದ್ರಿಂದ ಹೇಳಿರ್ತಾರೆ, ಲೈವ್ ಬರೋರು ಈ ಥರ ಲೈವ್ ಬನ್ನಿ, ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ ಬೇಗನೆ ಕಂಪ್ಲೀಟ್ ಆಗುತ್ತೆ ಬನ್ನಿ ಅಂತ ತಿಳ್ಕೊಂಡು ಬೇರೆಯವರೆಲ್ಲ ಲೈವ್ನ ಮಾಡ್ತಾ ಇರ್ತೀರ. ಮಾಡಿ, ಅದನ್ನು ರೂಲ್ಸ್ ಪ್ರಕಾರ ಮಾಡಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಏನು ಹೇಳೋದಪ್ಪ ಅಂತ ಅಂದರೆ, ಓಕೆ, ನೀವು ಲೈವ್ ಮಾಡ್ತಾಯಿದ್ದೀರಾ, ಲೈವ್ ಮಾಡಿ, ಅದು ರೂಲ್ಸ್ನ ತಿಳ್ಕೊಂಡು ಲೈವ್ ಮಾಡಿ ಅಂತ ಕೇಳ್ಕೊತೀನಿ. ಒಬ್ಬರು ಲೈವ್ ಮಾಡ್ತಾಯಿದ್ದೀರಾ, ಏನು ಮಾಡ್ತಾರೆ ಅವರು ಲೈವ್ ಮಾಡಬೇಕಾದ್ರೆ ಅಂತ ಅಂದರೆ, ಪಕ್ಕದಲ್ಲಿ ಟಿ ವಿ ಆನ್ ಮಾಡ್ಕೊಂಡಿರ್ತೀರ, ಅದರಲ್ಲಿ ಸಿನಿಮಾನೇ ಓಡ್ತಾ ಇರುತ್ತೆ, ಸಾಂಗು ಏನೋ ಒಂದು ಓಡ್ತಾ ಇರುತ್ತೆ, ನೀವು ಲೈವಲ್ಲಿ ಮಾತಾಡ್ತಾ ಇರ್ತೀರ. ಫಸ್ಟು ಆ ಥರ ಲೈವ್ನ ಮಾಡೋ ಹಾಗಿಲ್ಲ. ಇದು ರೂಲ್ಸು. ಟಿ ವಿ ಆನ್ ಮಾಡಿಕೊಂಡು ಲೈವ್ ಮಾಡೋ ಹಾಗಿಲ್ಲ, ಓಕೆನಾ? ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಲೈವಲ್ಲಿ 18 ವರ್ಷ ಒಳಗಿರೋ ಮಕ್ಕಳನ್ನು ಲೈವಲ್ಲಿ ತೋರಿಸೋ ಹಾಗಿಲ್ಲ. ತೋರಿಸಿದ್ರೆ ಏನಪ್ಪ ಅಂತ ಅಂದರೆ, ಚಾನಲ್ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ, ಡಿಸೇಬಲ್ ಆಗೋ ಸಾಧ್ಯತೆ ಇರುತ್ತೆ. ಹೌದು. ಮತ್ತು ಇನ್ನೊಂದು ವಿಷಯ, ಲೈವ್ನ ಮಾಡಬೇಕಾದ್ರೆ ಏನಪ್ಪ ಅಂತ ಅಂದರೆ, ರಾಜಕಾರಣಿಗಳ ಬಗ್ಗೆ ಆಗಿರ್ಬೋದು ಮತ್ತು ಸೆಲೆಬ್ರಿಟಿಗಳ ಬಗ್ಗೆ ಆಗಿರ್ಬೋದು, ಆ ಥರದ್ದು ಯಾವುದನ್ನು ಕೂಡ ಮಾತಾಡೋಗಿಲ್ಲ. ಅನವಶ್ಯಕ ವಿಷಯಗಳನ್ನ, ಕ್ರಿಮಿನಲ್ಸ್ಗಳ ಬಗ್ಗೆ ಆಗಿರ್ಬೋದು, ಲೈವಲ್ಲಿ ಮಾತಾಡೋಗಿಲ್ಲ ಅಂತಲೇ ಹೇಳ್ಬೋದು. ಆ ಥರದ್ದೆಲ್ಲ ಮಾತಾಡಿದ್ರೆ ಲೈವ್ ಡಿಸೇಬಲ್ ಆಗೋ ಸಾಧ್ಯತೆಗಳಿರುತ್ತೆ, ಡಿಲೀಟ್ ಆಗೋ ಸಾಧ್ಯತೆಯೇ ಕೂಡ ಇರುತ್ತೆ. ಟಿ ವಿ ಆಗಿರ್ಬೋದು, ಟಿ ವಿ ಹಿಂದೆಗಡೆ ಸೌಂಡು ಕೇಳ್ತಾ ಇರುವಾಗ ನಾವು ಲೈವ್ ಮಾಡೋದಾಗಿರ್ಬೋದು, ಆ ಥರನೂ ಕೂಡ ಮಾಡೋಂಗಿಲ್ಲ. ಅದೇ ರೀತಿ ಮಕ್ಕಳು ಅಳೋ ಸೌಂಡು ಕೂಡ ಕೇಳಿಸೋ ಹಾಗಿಲ್ಲ. ಮಕ್ಕಳನ್ನ ಕೂರಿಸ್ಕೊಂಡು ಲೈವಲ್ಲಿ ತೋರಿಸೋ ಹಾಗೂ ಇಲ್ಲ. ಅದೇ ರೀತಿ ಕ್ರಿಮಿನಲ್ಸ್ಗಳ ಬಗ್ಗೆ ಆಗಿರ್ಬೋದು, ಸೆಲೆಬ್ರಿಟಿಗಳ ಬಗ್ಗೆ ಆಗಿರ್ಬೋದು, ರಾಜಕಾರಣಿ ಬಗ್ಗೆ ಆಗಿರ್ಬೋದು, ಆ ಥರ ವಿಷಯಗಳನ್ನ ಇಲ್ಲಿ ಲೈವಲ್ಲಿ ಡಿಸ್ಕಷನ್ ಮಾಡೋ ಹಾಗಿಲ್ಲ. ಮಾಡಿದ್ರೆ ಏನಾಗುತ್ತೆ, ಚಾನಲ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಎಫೆಕ್ಟ್ ಬಿದ್ದು ಏನಾಗುತ್ತೆ, ಚಾನಲೇ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಎಲ್ಲರೂ ಕೂಡ ಏನು ಮಾಡಿ ಅಂತಂದರೆ, ಲೈವ್ನ ನೋಡಿ ಮಾಡಿ, ಲೈವ್ನ ರೂಲ್ಸ್ಗಳನ್ನ ತಿಳ್ಕೊಂಡು ಲೈವ್ನ ಮಾಡಿ. ಹೀಗೆ ಲೈವ್ನ ಮಾಡಿ ಕೇರ್ಫುಲ್ಲಾಗಿ ಮಾಡಿ ಅಂತ ಕೇಳ್ಕೊತೀನಿ. ಲೈವ್ ಮಾಡೋದ್ರಿಂದ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ಡೈಲಿ ಲೈವ್ನ ಮಾಡಿ. ಈ ನಾನು ಹೇಳಿರೋ ಇನ್ಫಾರ್ಮೇಟಿವ್ ವಿಷಯಗಳು ನಿಮಗೆ ಇಷ್ಟ ಆಗಿದ್ದರೆ, ನಿಮಗೂ ಒಂದು ಹೆಲ್ಪ್ ಆಗಿದ್ದರೆ, ಒಂದು ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.